ನಮಸ್ಕಾರ. ಸಾಧು ಸಂತರಿಗೆ ಜಾತಿ ಧರ್ಮ ಮತಗಳ ಭೇದವಿಲ್ಲ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಡೋರ್ನಹಳ್ಳಿಯ ಸಂತ ಅಂತೋಣಿಯವರು. ಸುಮಾರು 300 ವರ್ಷಗಳ ಹಿಂದೆ ಡೋರ್ನಹಳ್ಳಿ ಅಂತಕ್ಕಂಥ ಗ್ರಾಮ ಇರಲಿಲ್ಲ. ಇಲ್ಲೊಂದು ಚಿಕ್ಕ ಹಳ್ಳಿ ಇತ್ತು. ಈ ಹಳ್ಳಿನಲ್ಲಿ ಒಬ್ಬ ರೈತ ಇದ್ದ. ಅದು ಸುಮಾರು 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂಥ ಕಾಲ. ಆ ಕಾಲದಲ್ಲಿ ಮೈಸೂರಿಗೆ ಇಲ್ಲಿಂದ ಯಾವುದೇ ಒಂದು ಸರಿಯಾಗಿರ್ತಕ್ಕಂಥ ಮಾರ್ಗ ಇರಲಿಲ್ಲ. KRS ಡ್ಯಾಮ್ ಇಲ್ಲದೆ ಇರೋದ್ರಿಂದ ನದಿ ಈಗಲಷ್ಟು ದೊಡ್ಡದಾಗಿ ಇರಲಿಲ್ಲ. ಲಕ್ಷ್ಮಣ ತೀರ್ಥ ನದಿಗೆ ಮಂಗಳೂರು, ಮಡಿಕೇರಿ ಮತ್ತು ಮೈಸೂರಿಗೆ ಸಂಪರ್ಕವನ್ನು ಮಾಡ್ತಕ್ಕಂಥ ಒಂದು ಚಿಕ್ಕ ಸೇತುವೆ ಇತ್ತು. ಪ್ರವಾಹ ಬಂದಾಗ ನದಿಯಲ್ಲಿ ದೋಣಿನಲ್ಲೇ ಹೋಗಬೇಕಾಗಿತ್ತು ಮೈಸೂರಿಗೆ ಮತ್ತು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಂದ್ರೆ. ಆಗ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಶ್ರೀರಂಗಪಟ್ಟಣನೇ ರಾಜಧಾನಿಯಾಗಿತ್ತು. ಅಂತಹ ಕಾಲದಲ್ಲಿ ಈ ಡೋರ್ನಹಳ್ಳಿಯ ಕಡೆಯಿಂದ ಒಂದು ಕಾಲ್ದಾರಿ ಹೋಗ್ತಾಯಿತ್ತು. ಕಾಲ್ದಾರಿ ಮುಖಾಂತರ ಆ ಒಂದು ಚಿಕ್ಕ ಸೇತುವೆಯನ್ನು ದಾಟಿ ಲಕ್ಷ್ಮಣ ತೀರ್ಥ ನದಿಯನ್ನು ದಾಟಿ ಮೈಸೂರು ಅಥವಾ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ, ಅಂತಹ ಕಾಲದಲ್ಲಿ ಕೆಲವು ಕೆಥೋಲಿಕ್ ಕ್ರೈಸ್ತರು ಕಾರಣಾಂತರಗಳಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಅವರು ಈ ರೈತನ ಹೊಲದಲ್ಲಿ ಈ ಅಂತೋಣಿಯವರ ಸ್ವರೂಪವನ್ನು ಬೀಳಿಸಿ ಹೋದರು ಅಂತಕ್ಕಂಥದ್ದು ಕೆಲವು ಹಿರಿಯರ ನಂಬಿಕೆ. ಕೆಲವರ ನಂಬಿಕೆಗಳ ಪ್ರಕಾರ ಆ ಸ್ವರೂಪ ಇಲ್ಲೇ ಉದ್ಭವ ಆಯಿತು ಅಂತ ಕೆಲವರ ಅಭಿಪ್ರಾಯ. ಇದಾದ ಮೇಲೆ ಆ ರೈತನಿಗೆ ಆ ಒಂದು ವಿಗ್ರಹ ಸಿಕ್ತು. ಅವನ ಜೀವನದಲ್ಲಿ ತುಂಬ ಒಳಿತನ್ನು ಅವನು ಕಂಡ. ಅವನಿಗೆ ಆಶ್ಚರ್ಯ ಆಯಿತು. ಆಗ ಪಾಂಡಿಚೇರಿಯಿಂದ ಬಂದಂಥ ಒಬ್ಬ ಕ್ರೈಸ್ತ ಪಾದ್ರಿ ಹತ್ರ ಹೋಗಿ ಇದು ಏನು ವಿಗ್ರಹ ಅಂತ ಕೇಳ್ದ. ಆ ಸ್ವರೂಪವನ್ನು ನೋಡಿದಂಥ ಪಾದ್ರಿಗಳು ಇದು ಸಂತ ಅಂತೋಣಿಯವರ ಸ್ವರೂಪ, ಇದನ್ನು ಪೂಜಿಸು, ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ರು. ಆಗ ಅವನು ಅದನ್ನು ಪೂಜಿಸಿ ಒಂದು ಚಿಕ್ಕ ದೇವಸ್ಥಾನ ಕಟ್ಟಿ ಪೂಜಿಸೋಕ್ಕೆ ಶುರು ಮಾಡ್ದ. ಅಲ್ಲಿಂದ ಆಚೆಗೆ ಅವನ ಜೀವನದಲ್ಲಿ ತುಂಬ ಒಳ್ಳೆಯದಾಯಿತು. ಈ ಒಂದು ಚಿಕ್ಕ ದೇವಸ್ಥಾನ ಇರತಕ್ಕಂಥದ್ದು ತುಂಬ ದೂರದಲ್ಲಿರ್ತಕ್ಕಂಥ ಮತ್ತು ಸುತ್ತಮುತ್ತ ಇರತಕ್ಕಂಥ ಕ್ರೈಸ್ತರಿಗೆ ಗೊತ್ತಾಯಿತು. ಅವರು ಪ್ರತಿ ವರ್ಷ ಜೂನ್ 13ನೇ ತಾರೀಕು ಆ ದಿನ ಸಂತ ಅಂತೋಣಿಯವರು ಸ್ವರ್ಗಸ್ಥರಾದಂಥ ದಿನ. ಆ ದಿನ ಬಂದು ಅಲ್ಲಿ ಹಬ್ಬವನ್ನು ಮಾಡಿ ಹೋಗ್ತಾಯಿದ್ರು. ವಿಜೃಂಭಣೆಯಿಂದ ಹಬ್ಬವನ್ನು ಮಾಡಿ ಹೋಗ್ತಾಯಿದ್ರು. ಸುಮಾರು 100 ವರ್ಷಗಳ ನಂತರ ಇಲ್ಲಿಗೆ ಕ್ರೈಸ್ತ ಪಾದ್ರಿಗಳು ಬಂದು ನೆಲೆಸಿದ್ರು. ಇಲ್ಲಿ ಚಿಕ್ಕ ಪ್ರಾರ್ಥನಾ ಮಂದಿರವನ್ನು ಕಟ್ಟಿದ್ರು. ಅಲ್ಲಿಂದ ಆ ರೈತನ ವಂಶಸ್ಥರು ಸಹ ಕ್ರೈಸ್ತ ಮತೀಯರಾದರು. ನಂತರ ಕ್ರೈಸ್ತರು ಇಲ್ಲಿಗೆ ಬಂದು ನೆಲೆಸಕ್ಕೆ ಶುರು ಮಾಡಿದ್ರು. ಈಗ ದೇವಸ್ಥಾನ ತುಂಬ ಅಭಿವೃದ್ಧಿಯಾಗಿದೆ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ದೇವಾಲಯದಲ್ಲಿ ಪ್ರತಿದಿನ ಸಾವಿರಾರು ಜನ ಬಂದು ಸೇರ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ದೇವಾಲಯದಲ್ಲಿ ಬಂದು ಅಂತೋಣಿಯವರ ಕೃಪಾಶೀರ್ವಾದವನ್ನು ಪಡೆದಂಥ ಎಷ್ಟೋ ಮಂದಿ ಅನ್ನದಾಸೋಹ ಇಂತಹ ಹರಕೆ ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಪ್ರತಿದಿನ ಎಲ್ಲ ರೀತಿಯ ಸೇವೆಗಳು ಇರ್ತವೆ. ಈ ದೇವಸ್ಥಾನಕ್ಕೆ ಬಂದು ಜೀವಮಾನದಲ್ಲಿ ಒಂದು ಸಲನಾದರೂ ಬಂದು ಹೋಗ್ಬೇಕಾದಂಥದ್ದು ಎಲ್ಲ ಧರ್ಮೀಯನ ಕರ್ತವ್ಯ ಮತ್ತು ಬದ್ಧತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಪ್ರತಿದಿನ ಬಲಿ ಪೂಜೆಗಳು ನಡೀತವೆ. ಮಂಗಳವಾರ, ಭಾನುವಾರ ವಿಶೇಷವಾಗಿ ಹೆಚ್ಚು ಜನ ಸೇರ್ತಾರೆ. 11 ಗಂಟೆ, ಬೆಳಿಗ್ಗೆ 6:30, 7:30 ಮತ್ತು 11 ಗಂಟೆಗೆ ಇಲ್ಲಿ ಬಲಿ ಪೂಜೆ ನಡೀತದೆ. ಪ್ರತಿದಿನ ಬೆಳಿಗ್ಗೆ 6:30ಗೆ ಕನ್ನಡ ಮತ್ತು 7:30ಗೆ ಇಂಗ್ಲೀಷ್ ಪೂಜೆ ಇರ್ತದೆ. ಸಾಯಂಕಾಲ ಆರಾಧನೆ, ಜಪ ಮತ್ತು ಪೂಜೆ ಇರ್ತದೆ. ಪ್ರತಿ ಮಂಗಳವಾರ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಚರ್ಚ್ನ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಇರ್ತದೆ. ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ತಿಂಗಳ ಮೊದಲನೇ ಮಂಗಳವಾರ ಧ್ಯಾನಕೂಟವೂ ಸಹ ಇರ್ತದೆ. ಇಂತಹ ಹಲವು ಕಾರ್ಯಕ್ರಮಗಳು ಈ ದೇವಾಲಯದಲ್ಲಿ ನಡೀತಾ ಇರ್ತದೆ. ಪ್ರತಿಯೊಬ್ಬರೂ ಸಹ ಒಂದು ಸಲನಾದರೂ ಬಂದು, ಅವ್ರ ಜೀವಮಾನದಲ್ಲಿ ಒಂದು ಸಲನಾದರೂ ಬಂದು ಅಂತೋಣಿಯವರ ಕೃಪಾಶೀರ್ವಾದವನ್ನು ಪಡೆದು ಹೋಗಬೇಕು ಅಂತ ಹೇಳ್ತಾ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರಗಳು. ಜೈ ಹಿಂದ್.